ಹೇಳು, ಏನು ವಿಷಯ? ಮೇಡಮ್, ಇಷ್ಟೊತ್ತಾದರೂ ದತ್ತ ಮತ್ತೆ ರವೀಂದ್ರ ಇಬ್ರು ಮನೆಗೆ ಬಂದಿಲ್ಲ. ನಿನ್ನೆ ಹೋದವರು ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಇದ್ರ ಹಿಂದೆ ನಿಮ್ಮ ಕೈವಾಡ ಇದೆ ಅನ್ನೋ ಗುಮಾನಿ ನನಗೆ. ಮಚ್ಚ ಬಾಯ್, ನಿನಗೇನು ಕೆಲಸ ಹೇಳಿದ್ದೀನೋ ಅದನ್ನಷ್ಟೇ ಮಾಡು. ಅದಕ್ಕಷ್ಟೇ ನಾನು ನಿನಗೆ ದುಡ್ಡು ಕೊಡೋದು. ಅದು ಬಿಟ್ಟು ತಲಹರಟೆ ಮಾಡಿದ್ರೆ ನಿನಗೆ ಸಿಗೋ ದುಡ್ಡು ಸಿಗಲ್ಲ. ಅಯ್ಯೋ ಮೇಡಮ್, ದಯವಿಟ್ಟು ಹಾಗೆ ಮಾತ್ರ ಮಾಡಬೇಡಿ. ನನಗೆ ಬರೋ ದುಡ್ಡೆಲ್ಲ ಬಂದುಬಿಡ್ಲಿ. ಅವ್ರು ಮನೆಗೆ ಬರದೇ ಇದ್ರೂ ಪರವಾಗಿಲ್ಲ ಮೇಡಮ್. ಅವ್ರು ಬಂದ್ರೆ ಎಷ್ಟು, ಬರದೇ ಇದ್ರೆ ಎಷ್ಟು. ಒಂದು ವೇಳೆ ಬರಲಿಲ್ಲ ಅಂದ್ಕೊಳ್ಳಿ, ನೀವು ಫಾಲೋ ಮಾಡೋ ಅವ್ರನ್ನ ಅಂತ ಹೇಳಿ ಅವ್ರು ಈ ಭೂಮಂಡಲದಲ್ಲಿ ಎಲ್ಲೇ ಅಡಿಕೊಂಡಿದ್ರು ಸರಿ, ಹುಡುಕೊಂಡು ಕರ್ಕೊಂಬಂದ್ಬಿಡ್ತೀನಿ. ಅಷ್ಟೆಲ್ಲ ಏನು ಬೇಕಾಗಿಲ್ಲ. ನಾನೇ ನಿನಗೆ ಕಾಲ್ ಮಾಡೋವರೆಗೂ ನೀನು ಹೀಗೆ ಪದೇ ಪದೇ ನನಗೆ ಕಾಲ್ ಮಾಡ್ತಾ ಇರಬೇಡ. ನೀನು ಈ ರೀತಿ ಕಾಲ್ ಮಾಡ್ತಾ ಇದ್ರೆ ಮನೆಯವ್ರಿಗೆ ಅನುಮಾನ ಬರುತ್ತೆ. ಮತ್ತೆ ದುಡ್ಡು ನಿನ್ನ ಅಕೌಂಟಿಗೆ ಬರುತ್ತೆ. ಮೊದಲು ಕಾಲ್ ಕಟ್ ಮಾಡು. ಈ ಅಮ್ಮ ಯಾವಾಗ ಹೆಂಗಿರ್ತಾಳೆ ಅಂತಾನೆ ಗೊತ್ತಾಗೋದಿಲ್ವಲ್ಲ. ಒಂದೊಂದ್ಸಲ ಒಂದೊಂದು ಥರ ಆಡ್ತಾಳೆ, ಮೆಂಟ್ಲಿಗಿರಾಕಿ. ಅಲ್ಲ, ಫಾಲೋ ಮಾಡ್ಕೊಂಡು ಹೋಗು, ವಿಷಯ ಗೊತ್ತಾದ ತಕ್ಷಣ ಫೋನ್ ಮಾಡು ಅಂತಾಳೆ. ನಾನು ಫಾಲೋ ಮಾಡ್ಕೊಂಡು ಹೋಗಿ ವಿಷಯ ಗೊತ್ತಾಯ್ತಲ್ಲ ಅಂತ ಫೋನ್ ಮಾಡಿದ್ರೆ ಫೋನೇ ಮಾಡಬೇಡ ಅಂತಾಳೆ. ಪಾಪ ದತ್ತ, ಸಾಕ್ಷಿ ಸಮೇತ ನನ್ನನ್ನು ಹಿಡಿದು ಕೊಡ್ತೀನಿ ಅಂತ. ಆದರೆ ಅವನೇ ಇನ್ನೂ ಬಂದಿಲ್ವಲ್ಲ. ಬರಲಿ ಬಂದು ಅದೇನು ಮಾಡ್ತಾನೋ ನಾನು ನೋಡೇ ಬಿಡ್ತೀನಿ. ದಶಾಂಗಂ ಗುಗ್ಗುಲೋ ವೇದಂ ಸುಗಂಧಂ ಚ ಸುಮನೋಹರಂ ಓಂ ನಮೋ ರಾಘವನೇ ಓಂ ನಮೋ ನಮೋ ಮದಗತನೇ ನಮಸ್ತೆ ಪೂರ್ವೋದರಾಯ. ಮುತ್ತೈದರಿಗೆ ಬಾಗಿದೆ ಕುಡಿಯಮ್ಮ. ನಿಧಿ, ಅವ್ರಿಗೆ ಕೊಡ್ಬೇಡಮ್ಮ. ಅವರು ಗರ್ಭಿಣಿ ಅಲ್ವಾ, ಅವ್ರಿಗೆ ಕೊಡೋದು ಪದ್ಧತಿ ಅಲ್ಲ ಅನ್ಸುತ್ತೆ. ಹೌದು ನಿಧಿ, ನನಗೆ ಬೇಡ. ಸಂತಿನ್ ಕೊಡು. ಮದುವೆ ಅಂದರೆ ಅಷ್ಟು ಖುಷಿಯಾಗಿದ್ದವಳು ಇದ್ದಕ್ಕಿದ್ದಾಗೆ ಯಾಕೆ ಇಷ್ಟು ಮಂಕಾಗಿದ್ದಾಳೆ? ಏನಾಯ್ತು ಇವಳಿಗೆ? ಎಲ್ಲರೂ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀರಿ. ಒಂದು ಅರ್ಧ ಗಂಟೆನಲ್ಲಿ ಅಡುಗೆ ರೆಡಿ ಆಯ್ತದೆ. ಬಾ ಪೂರ್ಣ. ನಿಧಿ, ಬೆಳಗಿಂದ ನೀನೇನೂ ತಿಂದಿಲ್ಲ. ಜ್ಯೂಸ್ ಆದರೂ ಕುಡಿ. ನಿನ್ನ ಪ್ಯಾಕಿಂಗ್ ಎಲ್ಲ ಮುಗೀತಾ? ಬೇರೆ ಏನಾದರೂ ಕೆಲಸ ಇದ್ರೆ ಹೇಳು, ನಾನು ಸಹಾಯ ಮಾಡ್ತೀನಿ. ಇಲ್ಲ, ಎಲ್ಲ ಆಗಿದೆ. ಸರಿ, ಹಾಗಾದ್ರೆ ಜ್ಯೂಸ್ ಕುಡಿದು ರಿಲ್ಯಾಕ್ಸ್ ಮಾಡ್ಕೊ. ಮಾಧವ್ ಅವರೇ, ನಿಮ್ಮ ಬಟ್ಟೆಗಳು ಇನ್ನೂ ಯಾವುದೂ ಎತ್ತಿಟ್ಟಿಲ್ಲ. ನಾನು ಹೋಗೋದೆಲ್ಲ ತೆಗೆದಿರ್ತೀನಿ. ನಾನು ಬರಲ್ಲ? ಏನೂ ಬೇಡ, ನೀವಿಲ್ಲ ಆರಾಮಾಗಿ ಕೂತಿರಿ. ಅಣ್ಣಂಗೆ ಇಲ್ಲಿ ಕೂತ್ಕೊಂಡು ಜ್ಯೂಸ್ ಕುಡಿಯೋದಕ್ಕಿಂತ ಅದಕ್ಕೆ ಜೊತೆ ಹೋಗಿ ಸಹಾಯ ಮಾಡಿದ್ರೆ ಆರಾಮಾಗ್ತಿತ್ತೇನೋ ಅನ್ಸುತ್ತೆ. ಮಹೇಶ, ನಿನ್ನ ಜ್ಯೂಸಿಗೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕಿ ಕುಡಿ. ಅದು ಬಿಟ್ಟು ನಮ್ಮ ಮಾತು ಯಾಕೆ ಕೇಳ್ತೀಯ ನೀನು? ಹೌದಲ್ವಾ? ಜ್ಯೂಸ್ ತುಂಬ ಚೆನ್ನಾಗಿದೆ.
ಅಪ್ಪ, ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಹೌದಾ ಮಹೇಶ ಬಾ. ನನಗೆ ನಿಮ್ಮಿಬ್ಬರನ್ನ ಹೀಗೆ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಇನ್ಫ್ಯಾಕ್ಟ್ ನಿಧಿ ನಿನ್ನ ಜೊತೆ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ ಅಂದರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಹೌದು ಬ್ರೋ, ಇಷ್ಟು ದಿನ ನಾನು ಇವ್ರನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ನನಗೆ ಇವಾಗ ಅರ್ಥ ಆಗ್ತಿದೆ. ಸಂಬಂಧ, ಪ್ರೀತಿ, ವಿಶ್ವಾಸ ಇದೆಲ್ಲದ್ರ ಮುಂದೆ ದುಡ್ಡು ಯಾವ ಲೆಕ್ಕಕ್ಕೂ ಇಲ್ಲ ಅಂತ. ಅರೆ ಇದೇನಿದು, ನಮ್ಮ ಚಿನ್ಕುರ್ಳಿ ಬಾಯಲ್ಲಿ ಇಂಥ ದೊಡ್ಡ ಮಾತುಗಳು ಬರ್ತಿದೆ. ಏನೋ ಮದುವೆ ಫಿಕ್ಸ್ ಆಗ್ತಿದ್ದ ಹಾಗೆ ತುಂಬ ದೊಡ್ಡೋಳಾಗ್ಬಿಟ್ಯಾ? ಜೀವನ ಪ್ರತಿದಿನ ಒಂದೊಂದು ಪಾಠ ಕಲಿಸುತ್ತೆ ಅಲ್ವಾ ಬ್ರೋ? ಜೀವನ ನನಗೆ ಕಲಿಸಿರೋ ಪಾಠದಿಂದಾನೇ ನನ್ನ ಬಾಯಿಂದ ಈ ರೀತಿ ಬರ್ತಿರೋದು. ಜೀವನ ಅಂದ್ರೇ ಹಾಗೆ ಮೇಡಮ್. ಸುಖ ದುಃಖ, ಸರಿ ತಪ್ಪು, ಭಯ ಆತಂಕ ಎಲ್ಲ ಇರುತ್ತೆ. ಇದೆಲ್ಲದನ್ನು ಎದುರಿಸ್ಬೇಕು, ಧೈರ್ಯವಾಗಿ ಜೀವನನ ನಡೆಸಬೇಕು. ಓಹೋ, ನಿಮ್ಮಿಬ್ಬರಿಗೇನೋ ಆಗಿದೆ ಇವತ್ತು. ಅಣ್ಣ ತಂಗಿ ತುಂಬ ಫಿಲಾಸಫಿ ಮಾತಾಡ್ತಿದ್ದೀರಾ. ಏನು ಸಮಾಚಾರ? ಜೀವನ ಅಂತ ಪಾಠ ಏನು ಹೇಳ್ಕೊಟ್ಟಿದೆ?